ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೂ ತೀರಾ ನಾನು ಕಂಪ್ಲೀಟ್ ಡೈಲಿ ವ್ಲಾಗ್ ಅನ್ನೋ ಥರ ಮಾಡ್ತಿಲ್ಲ. ಬಟ್ ಏನೇನು ಮಾಡ್ತೀನಿ ಅದನ್ನ ತೋರಿಸ್ತಾ ಇರ್ತೀನಿ. ಇವತ್ತು ಫುಲ್ ವೀಡಿಯೋಸ್ ಡೇ ಬಿಕಾಸ್ ಇಟ್ ಈಸ್ ಸಂಡೇ ಆ್ಯಂಡ್ ಇದು ಒಂದೇ ದಿನ ನನಗೆ ನೀಟಾಗಿ ಫ್ರೀಯಾಗಿ ಟೈಮ್ ಸಿಗೋದು, ಜಿಮ್ ಇರಲ್ಲ ಏನಿಲ್ಲ ಅಂತ. ಸೊ ಈಗ ರೆಡಿ ಆಗಬೇಕು. ಬಟ್ ನನ್ನ ಹೇರ್ ಆಲ್ರೆಡಿ ಆಯ್ಲಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಮತ್ತು ವೆಯ್ಟ್ ಮಾಡಬೇಕೀಗ. ಸ್ನಾನ ಮಾಡಿ ಅದು ಬಿಸಿ ನೀರು ಕಾದು ಅದೆಲ್ಲ ಆಗಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಸೊ ಈಗ ನನ್ನ ತಂಗಿ ಈಗ ಡಿಸೈನರ್ ಈಗ ಅದನ್ನೆಲ್ಲ ರೆಡಿ ಮಾಡ್ತಾಳೆ. ಅಲ್ಲ ನಾನು ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದೆ, ಮತ್ತೆ ಹೀಗೆ ಮಾಡಿದ್ಯಾ? ಹಾಂ, ಅದೇ ನಿಂದೆ ಮತ್ತೆಲ್ಲ ಹೀಗೆ ಮಾಡಿದ್ದಾಳೆ. ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಟ್ರಾನ್ಸಿಷನ್ ವೀಡಿಯೋ ಮಾಡ್ತಿರೋದು ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ಅಂದರೆ ಅವಾಗೊಂದು ಸಲ ಮಾಡಿದ್ದೆ ಒಂದೆರಡು ವೀಡಿಯೋ ಅದೇ ಥರ. ಸೊ ಇವಾಗ ಅದೇ ಥರ ಏನಾದರೂ ಟ್ರೈ ಮಾಡೋಣ ಅಂತ. ಸಂಡೇನೂ ಯಾವುದೇ ರೀತಿಯಾದ ಚೀಟ್ ಮೀಲ್ ಎಲ್ಲ, ಜಸ್ಟ್ ನಂದು ಏನಿದೆ ಡಯಟ್ ನಾನು ಅದನ್ನೇ ಫಾಲೋ ಮಾಡ್ತಿರೋದು. ಹೊಸದು ಬ್ಯಾಕ್ಗ್ರೌಂಡ್ ಕೂಡ ತಂದಿದ್ದೀನಿ. ಈ ಥರ ಕಲರ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ತಂದೆ, ತೋರಿಸ್ತೀನಿ. ಆ್ಯಂಡ್ ಇದೀಗಿದೆ. ಸೊ ಜಸ್ಟ್ ಬ್ಯಾಕ್ಗ್ರೌಂಡ್ಗಷ್ಟೇ ನಾನು ಯೂಸ್ ಮಾಡ್ತಿರೋದು. ಈ ಥರ ನಾನು ರೆಡಿ ಕಾಣಿಸ್ತಿದ್ದೀನ? ಓಕೆ, ಕಾಣಿಸ್ತಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ರೆಡಿ. ಈಗ ಅಲ್ಲಿ ಹೋಗಿ ಶೂಟ್ ಮಾಡಬೇಕು. ಈಗ ಕಾಣಿಸ್ತಿದ್ದೀನ? ಇಷ್ಟು ಏನೂ ರೆಡಿ ಆಗಿಲ್ಲ, ಜಸ್ಟ್ ಈಗ ಸ್ಟಾರ್ಟಿಂಗ್ ಅಷ್ಟೇ ಮಾಡಬೇಕು. ಒನ್ ಐ ಮೇಕಪ್ ಮಾಡ್ಕೊಂಡಿದ್ದೀನಿ. ಬಟ್ ಅಷ್ಟರಲ್ಲಿ ಕ್ಯಾಮ್ರಾ ಫುಲ್ ಬಿಸಿಯಾಗಿ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಹೊತ್ತು ಬೇಕು ಅದು ಹೀಟ್ ಕಮ್ಮಿ ಆಗೋಕ್ಕೆ. ಅಷ್ಟರಲ್ಲಿ ಇದೊಂದು ಸ್ಯಾರಿನ ಫೋಲ್ಡ್ ಮಾಡೋಣ ಅಂತ. ವಿಡಿಯೋ ನೋಡಿರ್ಬೋದು ನೀವು. ನೋಡಿದರೆ ಹೋಗಿ ಲೈಕ್ ಮಾಡಿ, ಇನ್ನೂ ನೋಡಿಲ್ಲ ಅಂದರೆ ಲೈಕ್ ಮಾಡಿ, ನೋಡಿದರೆ ನಂಗೆ ಖುಷಿ. ಹಾಂ, ಮಾಡ್ಸೋಣ? ಯಾ ಶ್ರೀವಲ್ಲಿ ಈಸ್ ರೆಡಿ. ಸೊ ಹೀಗೆ ಹಾಕೊಂಡಿದ್ದೀನಿ, ಜಡೆ ಹೀಗಿದೆ. ಆ್ಯಂಡ್ ಸ್ಯಾರಿ ನಾನು ಫುಲ್ ಹುಟ್ಟಿಲ್ಲ, ಯಾಕಂದರೆ ಇದು ಅರ್ಧನೇ ಬರೋದಲ್ಲ. ಸೊ ಹೆಂಗೋ ಸುಮ್ಮನೆ ಹಾಗೆ ಹಂಗೆ ಹಿಂಗೆ ಅಂದ್ಕೊಂಡು ಸುತ್ಕೊಂಡ್ಬಿಟ್ಟಿದ್ದೀನಿ, ಉಲ್ಟಾ ಸುತ್ಕೊಂಡಿದ್ದೀನಿ. ಬಟ್ ಇದು ಮಾತ್ರ ನೀಟಾಗಿ ಹಾಕ್ಕೊಂಡಿದ್ದೀನಿ ಬಿಕಾಸ್ ಇದು ಫುಲ್ ಕಾಣಿಸುತ್ತೆ ಅಲ್ವಾ ಅಂತ. ಸೊ ಇಷ್ಟೇ ಫೈನಲ್ ಲುಕ್ ಈ ಥರ ಇದೆ. ಆ್ಯಂಡ್ ಆಲ್ಮೋಸ್ಟ್ ಬಂದಿದೆ ಅಷ್ಟೇ, ಫುಲ್ ಬಂದಿಲ್ಲ. ಆ್ಯಂಡ್ ಹಾಗೆ ಅವರ ಹೇರ್ ಬಂದು ಫುಲ್ ಜೆಲ್ ಆಯ್ಲಿ ಥರ ಇರುತ್ತೆ. ಬಟ್ ನಾನು ಅದು ಹಾಕಿಲ್ಲ. ಐ ಹೋಪ್ ನೀವು ಆ ವಿಡಿಯೋ ಒಂದು ಎಂಜಾಯ್ ಮಾಡಿದ್ರಿ ಅಂತ. ಹೋಗಿ ನೋಡಿಲ್ಲ ಅಂದರೆ. ನನ್ನ ಮೇಕಪ್ ಹೇಗೆ ರಿಮೂವ್ ಮಾಡೋದಂತ ತೋರಿಸ್ತೀನಿ. ಮೊದಲು ಒಂದು ಮೇಕಪ್ ರಿಮೂವರ್ನ ತೊಗೊಂಡು ಕ್ಲೀನಾಗೆಲ್ಲ ಫೇಸೆಲ್ಲ ಕ್ಲೀನ್ ಮಾಡ್ತೀನಿ. ಅದಾದಮೇಲೆ ಆಯಿಲ್ ಕ್ಲೆನ್ಸರ್ ತೊಗೊತೀನಿ. ಆಯಿಲ್ ಕ್ಲೆನ್ಸರ್ನ ನಂಗೆ ಕೇಳಬೇಡಿ ಆಯಿಲ್ ಕ್ಲೆನ್ಸರ್ ಅಂತ, ನನಗೆ ಈ ಬ್ರ್ಯಾಂಡು ಗೊತ್ತಿಲ್ಲ. ಇದರಲ್ಲಿ ಕೊರಿಯನಲ್ಲಿ ಬರ್ತಿದೆ. ಬಟ್ ಇದೊಂದು ಫೋಟೋ ತೊಗೊಳ್ಳಿ, ಆಗ ಮೇ ಬಿ ನಿಮಗೆ ಸಿಗ್ಬೋದು. ಇದು ಆ್ಯಂಡ್ ಈ ಆಯಿಲ್ನ ಜಸ್ಟ್ ಇದಾಗಿದ್ದ ತಕ್ಷಣ ಜಸ್ಟ್ ಫೇಸ್ ವಾಶ್ ಮಾಡ್ತೀನಿ ಅಷ್ಟೇ. ನಾನು ಮೇಕಪ್ ಹಾಕಿದ ಹಾಫ್ ಆನ್ ಅವರ್ಗೆ ಬಂದು ಕ್ಲೀನ್ ಮಾಡಿಬಿಡ್ತೀನಿ. ಬಿಕಾಸ್ ತುಂಬ ಹೊತ್ತು ಬಿಡ್ತಾ ಇಲ್ಲ. ಈಗ ಗೊತ್ತಲ್ಲ, ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇದೆ. ಸೊ ಫೇಸ್ ವಾಶ್ ಇಷ್ಟೇ ನನ್ನ ಒಂದು ಮೇಕಪ್ ಆಗಿದ ತಕ್ಷಣ ರಿಮೂವ್ ಮಾಡೋವಂಥ ಪ್ರೊಸೀಜರ್. ಸೊ ನೋಡ್ಬೋದು ಫ್ರೆಶ್
ಆ್ಯಂಡ್ ಈಗ ಒಂಚೂರು ಕ್ರೀಮ್ ಹಾಕಬೇಕು. ನನ್ನ ಡಿನ್ನರ್ ರಾಗಿ ಮುದ್ದೆ, ಫಿಶ್, ಇದು ಕ್ಯೂಬಾಗಿ ಕಟ್ ಮಾಡಿದ್ದಾರೆ ಅಷ್ಟೇ. ಇದು ಫಿಶ್ ಹಾಗೆ ಸಾಂಬಾರು ಅಷ್ಟೇ. ಚಾರ್ಲಿ ನೋಡಿ ಇಲ್ಲಿ, ಚಾರ್ಲಿ ಆ ಕರಿಪಳಕ್ಕ ಸ್ಪ್ರೈಟ್ ಕುಡಿತಾ ಇದ್ದೇನೆ ಚಾರ್ಲಿ. ತುಂಬ ಜನ ಕೇಳ್ತಾ ಇದ್ರಿ ಎಡಿಟಿಂಗ್ ಹೇಗೆ ಮಾಡೋದು ಅಂತ. ನಾನು ಅದೇ ಪೋಸ್ಟ್ ಮಾಡಿದ್ದೀನಲ್ಲ ಆ ಒಂದು ವೀಡಿಯೋನೇ ಹೇಗೆ ಎಡಿಟ್ ಮಾಡ್ತೀನಿ ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಕ್ಯಾಮ್ರಾದಲ್ಲಿ ಮಾಡಿದ್ದು ನಾನು ವೀಡಿಯೋನ, ಅದನ್ನೆಲ್ಲ ಈಗ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಸೊ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಮಾಡಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ, ನನಗೆ ಯಾವ್ಯಾವ ಕ್ಲಿಪ್ಸ್ ಬೇಕು ಅದನ್ನು ಮಾತ್ರ ಇಟ್ಕೋತೀನಿ. ಆ್ಯಂಡ್ ಈಗ ಚೂಸ್ ಮಾಡಬೇಕು. ಫಸ್ಟ್ ಒಂದು ವೀಡಿಯೋನ ನಾನು ಫುಲ್ ಏನೇನು ಮೂಮೆಂಟ್ಸ್ ಇದೆ ಆ ಥರ ಒಂದು ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಅದನ್ನೇ ಮಾಡಿದ್ದೀನಿ. ಅದೇ ಒಂದು 3-4 ಸಲ ಮಾಡಿದ್ದೀನಿ ಟು ರಿಮೆಂಬರ್ ದಿಸ್ ಸ್ಟೆಪ್. ಎಡಿಟಿಂಗ್ ಹೇಗೆ ಅಂತ ತೋರ್ಸೋಣ ಅನ್ಕೊಂಡೆ, ಬಟ್ ಅದಕ್ಕಿಂತ ಮೊದಲು ನಾವು ಕಮೆಂಟ್ಸ್ನ ಓದ್ಬಿಡೋಣ. ಓದಿ ಅದಾದಮೇಲೆ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಆ್ಯಂಡ್ ಮಾತಾಡೋಕ್ಕೆ ಎನರ್ಜಿ ಇಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ಸುಚಿತ್ರಾ ಅನ್ನೋರು ಕೇಳಿದ್ದಾರೆ, ಹೇಳಿದ್ದಾರೆ, ಹಾಯ್ ವರ್ಷ, ನಾನು ಅಂದ್ಕೊಂಡಿರಲಿಲ್ಲ ದಟ್ ಒನ್ ಡೇ ಐಲ್ ಕಮೆಂಟ್ ಆನ್ ಯು ಆನ್ ಸಮ್ವನ್ಸ್ ಯೂಟ್ಯೂಬ್ ವಿಡಿಯೋಸ್ ಬಿಕಾಸ್ ಐ ರಿಯಲಿ ಲವ್ ಟು ವಾಚ್ ವ್ಲಾಗ್ಸ್ ಆ್ಯಂಡ್ ಆಲ್ I just liked and subscribed, that's it. The type of girl I'm not extravagant, I didn't understand, maybe spelling wrong irbeko, okay, but somehow one day, almost 2 years maybe, I found your videos. From that day I honestly telling I fell in love with your friendly manner. I honestly telling you that I usually watch your videos within half an hour when you post, even in Instagram. Indirectly you became my therapist, not because whatever happened recently, to be honest, but you really become one of my favorite. I'm just maybe 2 to 3 years junior to you. I am forever subscriber and follower to you. I just love you. From Kanasu. Thank you, Kanasu. Thank you so much. Hi Varshaka, how much Akka, much love to you. I am unable to attach my photo in the form. Is there any other way to send them to you? If yes, please let me know. I really wish to get fit with the guidance. Karuna, ಶ್ಯೂರ್, ನೀವು ನನಗೆ ಶೇರ್ ಮಾಡ್ಬೋದು. ಬಟ್ ನಾನು ಈಗ ತುಂಬಾ ಫಾರ್ಮ್ಸ್ ಎಲ್ಲ ಬಂದಿದೆ. ಸೊ ಒಂದಿನ ಅದೇ ಸ್ವಲ್ಪ ಟೈಮ್ ತೊಗೊಂಡು ಕುತ್ಕೊಂಡು ಎಲ್ರಿಗೂ ಪರ್ಸನಲಾಗೆಲ್ಲ ಮೆಸೇಜ್ ಮಾಡಿ ಐ ಲಾಸ್ಕ್ ಯು ಗೈಸ್. ಸೊ ಆಗ ನೀವು ಫೋಟೋನ ಶೇರ್ ಮಾಡ್ಬೋದು. ನೋ ಪ್ರಾಬ್ಲಮ್. ನೀವು ಅದರಲ್ಲಿ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಮೇ ಬಿ ಏನಾದರೂ ಇಶ್ಯೂ ಇರ್ಬೋದು ಅನಿಸುತ್ತೆ. ಇನ್ನೊಬ್ಬರು ಹೇಳಿದ್ದಾರೆ, ಓಕೆ, ಲಕ್ಷ್ಮಿ ನೇತ್ರ ಅವರು, ಇಟ್ಸ್ ಮೈ ರಿಕ್ವೆಸ್ಟ್ ವರ್ಷಾಕ, ನನ್ನ ಹತ್ರ ಇನ್ಸ್ಟಾದಲ್ಲಿ ಇದ್ದೀರಾ ನೀವು? ಓಕೆ, ಆ್ಯಂಡ್ ಅದಕ್ಕಾಗಿ ಹೇಳ್ತಿದ್ದೀನಿ, ನನಗೆ ನೀವು ಅಂದರೆ ತುಂಬ ಇಷ್ಟ. ವ್ಲಾಗ್ ಮಾಡಿಲ್ಲ ಆ ಟೈಮಲ್ಲಿ, ನಾನು ಪ್ರಾಮಿಸ್ ನಿಮ್ಮ ಓಲ್ಡ್ ವಿಡಿಯೋ ನೋಡ್ತಿದ್ದೆ. ಐ ಆಮ್ ಹ್ಯಾಂಡಿಕ್ಯಾಪ್ ಗರ್ಲ್, ಇಟ್ ಹರ್ಟ್ಸ್ ಸೋ ಮಚ್. ನನಗೆ ಈಗ ಆಪ್ರೇಷನ್ ಆಗಿದೆ, ಇಯರ್ ಕಂಪ್ಲೀಟೆಡ್ ಆಯಿತು, ಬಟ್ ನಾನು ಇನ್ನೂ ಓಡಾಡ್ತಿಲ್ಲ. ಆ್ಯಂಡ್ ನನಗೆ ನೀವಂದರೆ ತುಂಬ ಇಷ್ಟ ಅಂತ. ಓನ್ಲಿ ಐ ನೋ ಸಿಸ್, ಪ್ಲೀಸ್ ಬ್ಲೆಸ್ ಮೀ. ನೀವು ನೆಕ್ಸ್ಟ್ ವ್ಲಾಗ್ ಮಾಡಿದಾಗ ಪ್ಲೀಸ್ ವಿಡಿಯೋದಲ್ಲಿ ರಿಪ್ಲೈ ಕೊಡಿ. ನನ್ನ ಲೆಗ್ ಸ್ಟ್ರೆಂತ್ ಆಗಲಿ, ಚೆನ್ನಾಗಿ ಓಡಾಡಬೇಕು ಅಂತ ನನಗೆ ಬೇಕು. ಪ್ಲೀಸ್, ಐ ಲವ್ ಯು ಜಾಸ್ತಿ ಅಕ್ಕ. ನಿಮ್ಮನ್ನ ನೋಡಬೇಕು ಅಂತ ನನಗೆ ತುಂಬ ಇಷ್ಟ. ಒನ್ಸಗೆ ನನಗೆ ನೀವು ಡಯಟ್ ಮಾಡಬೇಕಾದ್ರೆ ದಿಸ್ ಫ್ರೈಡ್ ರೈಸ್ ಮಾಡ್ತಿರೋದು ಅಲ್ವಾ, ಪನ್ನೀರ್ ಫ್ರೈಡ್ ರೈಸ್, ಅದು ಇಷ್ಟ. ಎಷ್ಟು ಸರಿ ಕೇಳಿದೆ ಅದು ಮಾಡಿ, ನನಗೆ ಅದು ತುಂಬ ಇಷ್ಟ ಆಯಿತು. ಪ್ಲೀಸ್. ಓ, ಥ್ಯಾಂಕ್ ಯು ಸೋ ಮಚ್. ಗಾಡ್, ಯಾಕೆ ಐ ಆಮ್ ಕ್ರೈಯಿಂಗ್. ಲಕ್ಷ್ಮಿ ನೇತ್ರ ಅವರೇ, ಪ್ಲೀಸ್ ಡ್ರಾಪ್ ಯುವರ್ ಅಡ್ರೆಸ್. ಖಂಡಿತವಾಗ್ಲೂ ಬರ್ತೀನಿ. ಡ್ರಾಪ್ ಯುವರ್ ನಂಬರ್. ಬರ್ತೀನಿ, ಖಂಡಿತವಾಗ್ಲೂ ಬರ್ತೀನಿ. ಐ ವಿಲ್ ಮೀಟ್ ಯು. ಇಲ್ಲೇ ಇದ್ರೂ ಬರ್ತೀನಿ. ಓಕೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಗೀತಮ್,
ಥೈರಾಯ್ಡ್ ಪೇಷಂಟ್ಗೆ ಡಯಟ್ ಚಾರ್ಟ್ ಕೊಡ್ತೀರಾ ಸಿಸ್? ಬಿಕಾಸ್ ಗೂಗಲ್ ಫಾರ್ಮಲ್ಲಿ ಹೆಲ್ತ್ ಪ್ರಾಬ್ಲಮ್ ಲಿಸ್ಟ್ಲಿ ಥೈರಾಯ್ಡ್ ಮೆನ್ಷನ್ ಇಲ್ಲ. ಸೊ ಪ್ಲೀಸ್ ಕ್ಲಾರಿಫೈ. ನಾನು ನಿಮಗೆ ಪರ್ಸನಲಾಗಿ ಕೇಳ್ತೀನಿ, ರಿಪ್ಲೈ ಮಾಡಿ, ಆಗ ಐ ವಿಲ್ ಹೆಲ್ಪ್ ಯು ಔಟ್. ಬಟ್ ಏನಂದರೆ ಅಲ್ಲಿ ಯಾಕೆ ಆಪ್ಷನ್ ಕೊಟ್ಟಿಲ್ಲ ಅಂದರೆ, ಅಲ್ಲಿ ಆಪ್ಷನ್ ಇರುತ್ತೆ, ಅದರ್ಸ್ ಅಂತಿರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವೇ ಬರಿಬೋದು ಅಲ್ಲಿ. ಸೊ ಹಾಗೆ ಮಾಡ್ಬೋದು. ಇಲ್ಲಾಂದರೆ ನೋ ವರೀಸ್, ನನಗೆ ನಿಮ್ಮ ಮೆಸೇಜ್ ಅಂದರೆ ನಿಮ್ಮ ಒಂದು ನಂಬರ್, ನೇಮ್, ಏಜ್ ಆ್ಯಂಡ್ ಮೇಲ್ ಐ ಡಿ ಇದ್ದರೆ ಸಾಕು. ಐ ವಿಲ್ ಕಾಂಟ್ಯಾಕ್ಟ್ ಯು ಆಲ್. ಸಾರಿ ನೇತ್ರಲಕ್ಷ್ಮಿ ಅವರೇ, ನಿಮಗೆ ಒಳ್ಳೆಯದಾಗಲಿ ಆ್ಯಂಡ್ ಆದಷ್ಟು ಬೇಗ ಓಡಾಡೋಕೆ ಆಗಲಿ. ಐ ವಿಶ್ ಯು ಆ್ಯಂಡ್ ಐ ಪ್ರೇ ಗಣೇಶ ಇಸ್ ದೇರ್ ಆಲ್ವೇಸ್. ಸೊ ಗಣೇಶ ಈ ಸಲ ನಿಮ್ಮ ಜೊತೆ ಇರಲಿ ಅಂತ ಬೇಡ್ಕೋತೀನಿ ಆ್ಯಂಡ್ ಲೆಟ್ ಇಟ್ ಹೆಲ್ಪ್ ಯು. ಪ್ಲೀಸ್ ಡ್ರಾಪ್ ಯೋರ್ ಮೆಸೇಜ್, ಅಂದರೆ ನಿಮ್ಮ ಒಂದು ಅಡ್ರೆಸ್ ಅಥವಾ ನಂಬರ್ನ ಡ್ರಾಪ್ ಮಾಡಿ, ಬಂದು ಮೀಟ್ ಮಾಡ್ತೀನಿ. ಹಾಯ್ ಕನ್ನಡತಿ ವ್ಲಾಗ್ 7608 ಅವ್ರು ಹೇಳಿರೋದು. ಹಾಯ್ ವರ್ಷಾ ಕಾವೇರಿ, ಫಸ್ಟ್ ಆಫ್ ಆಲ್ ಐ ಡೋಂಟ್ ಫಾಲೋ ಆ್ಯಂಡ್ ಸಿ ಎನಿ ಒನ್, ಬಟ್ ಐ ಕಾಂಟ್ ಮಿಸ್ ಯೋರ್ಸ್ ಬಿಕಾಸ್ ಐ ಲವ್ ಯು ಸೋ ಮಚ್ ಕಾವೇರಮ್ಮ ಆ್ಯಂಡ್ ಯು ಆರ್ ಸಚ್ ಇನ್ಸ್ಪೈರಿಂಗ್ ಆ್ಯಂಡ್ ಐ ರಿಕ್ವೆಸ್ಟ್ ಯು ಗೋ ಕಂಟಿನ್ಯೂ ಡೈಲಿ ವ್ಲಾಗ್ಸ್ ಫಾರ್ 365 days because wanna just see you and hear your voice. Oh, thank you so much. 365 daysವರೆಗೂ ವ್ಲಾಗ್ಸ್ ಕಷ್ಟ ಆಗ್ಬೋದು, ಬಟ್ ಆದರೂ ನಾನು ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಅಪ್ಲೋಡ್ ಮಾಡೋಕ್ಕೆ. ಕೆಲವೊಂದು ದಿನ ನಾನು ಏನಾದರೂ ಬ್ಯುಸಿ ಇದ್ದರೆ ಅಥವಾ ನನಗೇನಾದರೂ ನನಗೇನಾದರೂ ಹುಷಾರಿಲ್ಲ ಅಂದಾಗ ಮಾತ್ರ ನಾನು ನಿಲ್ಲಿಸ್ತೀನಿ ಹೊರತು ಇನ್ನು ಮಿಕ್ಕಿದ ದಿನ ಎಲ್ಲ ಐ ವಿಲ್ ಪೋಸ್ಟ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ. ಕೃತಿಕಾ 777 ವೇಟಿಂಗ್ ಫಾರ್ ಯೋರ್ ಓನ್ ನ್ಯೂ ಹೋಮ್ ಟೂರ್. ನಿಮ್ಮೆಲ್ಲರ ದಯೆಯಿಂದ ಅದಾದರೆ ಮಾತ್ರ ನಿಜ ಯಾರೈತೆ ಹೇಳಿದ್ರೆ ಅಲ್ಲಿ ಬಂದು ನಾನು ಮೀಟ್ ಮಾಡ್ತೀನಿ. ಲಾಸ್ಟ್ ಟೈಮ್ ಹೇಳಿದಾಗೆ ತಾನ್ವಿ ತಂಗಮ್ಮ ವರ್ಷ ಯು ಆರ್ ದಿ ಬೆಸ್ಟ್. ಐ ನೋ ದಿ 2025 will be yours when none are there around us. It's just 101% sure. We are gonna reach to a greater heights. ನಿನ್ನ ನೋಟಕ್ಕೂ ತುಂಬ ಖುಷಿಯಪ್ಪ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಇನ್ನೇ ಏನಾಕು ಸಪೋರ್ಟ್ ಮಾಡಿಡಿರಿ. ಇನ್ನೂ ತುಂಬ ಮಿಂಜ ಪೋಯಿಂಡಿಪ್ಪಿ. ಸೀಮಾ ರಂಜು ಅವ್ರು ಹೇಳಿದ್ದಾರೆ, ಹಾಯ್ ವರ್ಷ, నాకు ತುಂಬ ಖುಷಿಯಪ್ಪ ನಿನ್ನ ನೋಟೋಕ್ಕೆ. ಐ ಡೋಂಟ್ ನೋ ವೈ ಬಟ್ ಐ ಲೈಕ್ ಯು ಬಿಕಾಸ್ ನಾನು ಕೂಡ ನೀಡ ಮಾದರಿ ಸಮ್ ಪಾಯಿಂಟ್ ಆಫ್ ಟೈಮ್ ನಾನು ಕೂಡ ವ್ಲಾಗ್ ಮಾಡಿನುಳ್ಳು. ಯು ಕ್ಯಾನ್ ಟೇಕ್ ಮೈ ನೇಮ್ ಇನ್ ಯೋರ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಸೀಮಾ ರಂಜು, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ನಿಂಗೆ ಎಂತ ಮಾಡಿನೊಳ್ಳಿರ ಅದೆಲ್ಲ ನಲ್ಲದಾಡು. ಸೊ ತುಂಬ ಜನ ಹೇಳ್ತಾ ಇದ್ದಾರೆ ಸೇಯಿಂಗ್ ಎಸ್ ಟು ಯೋರ್ ಸಿಸ್ಟರ್ ಫಾರ್ 24 hours ವ್ಲಾಗ್ ಮಾಡಿ ಅಂತ. ಓಕೆ, ಮಾಡ್ತೀನಿ. ನಿಮ್ಮ ಯೂಟ್ಯೂಬ್ ಅರ್ನಿಂಗ್ ಎಷ್ಟು ಹೇಳ್ತೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ಯಾವ ಥರ ನೀವು ಅರ್ನ್ ಮಾಡ್ಬೋದು ಅಥವಾ ಏನದೆಲ್ಲ ಹೇಳ್ತೀನಿ. ಓಕೆ, ಡೋಂಟ್ ವರಿ. ರೂಪ ನವೀನ್, ಮನೇಲಿ ಕೂತು ಅರ್ನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ. ಹೌಸ್ ವೈಫ್ ನಾನು, ಆಚೆ ಹೋಗಿ ಜಾಬ್ ಮಾಡೋಕ್ಕೆ ಕಷ್ಟ, ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ. ಶ್ಯೂರ್, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಆದಷ್ಟು ಮೇ ಬಿ ನಾಳೆ ಇಲ್ಲ ನಾಳಿದ್ದು ಆ ಥರ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಡೂ ಮೋರ್ ವೆಜ್ ಕುಕ್ಕಿಂಗ್ ವೀಡಿಯೋಸ್. ದೀಪಿಕಾ ಅವರೇ, ಓಕೆ, ಖಂಡಿತವಾಗ್ಲೂ ಮಾಡ್ತೀನಿ. ನೆಕ್ಸ್ಟ್ ವೆಜ್ ಮಾಡ್ತೀನಿ. ಅಕ್ಕ, ನೀವು ಜಿಮ್ನ ಚೇಂಜ್ ಮಾಡಿದ್ದೀರಾ? ವರ್ಷಾ ಶೇಖರ್ ಅವರೇ, ಹೌದು, ನಾನೀಗ ಯಾವುದೇ ರೀತಿಯಾದ ಕೋಚಿಂಗ್ ಯಾರ ಹತ್ರನೂ ತೊಗೋತಾ ಇಲ್ಲ. ನನಗೆ ನಾನೇ ಮಾಡ್ಕೋತಾ ಇರೋದು. ಆ್ಯಂಡ್ ಈಗ ವ್ಲಾಗ್ ಹೇಗೆ ವಿಡಿಯೋ ಹೇಗೆ ಎಡಿಟ್ ಮಾಡೋದಂತ ತೋರಿಸ್ತೀನಿ. ನನಗೆ ಯಾವ್ದಾದ್ರು ಬೇಕು ಆ ವೀಡಿಯೋಸ್ನೆಲ್ಲ ಹಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಫೇವ್ರೇಟ್ಗೆ ಹಾಕಿಕ್ಕಿದ್ದೀನಿ. ಈಗ ನಾವೇನು ಮಾಡೋಣ ಅಂದರೆ, ಈಗ ಇನ್ಶಾಟಿಗೆ ಹೋಗೋಣ. ಹೋಗಿ ಜಸ್ಟ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ, ಪ್ಲಸ್ ನಾನು ಇನ್ಶಾಟಲ್ಲಿ ಎಡಿಟ್ ಮಾಡೋದು. ಬೇಗ ಕ್ವಿಕ್ ಎಡಿಟಿಂಗ್ ಬೇಕು ಅಂದರೆ ಇದರಲ್ಲೇ ಮಾಡೋದು. ಆ್ಯಂಡ್ ಈಗ ನಮಗೆ ಯಾವ್ಯಾವ ವೀಡಿಯೋಸ್ನ ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ನೆಕ್ಸ್ಟ್ ಕ್ಲಿಪ್ನ ಆ್ಯಡ್ ಮಾಡಿ, ನೆಕ್ಸ್ಟ್
ಇದು ಇದಲ್ಲ. ನೆಕ್ಸ್ಟ್ ಬಂದು ಮೇಕಪ್ದಿರೋದು. ಸೊ ಮೇಕಪ್ ಹುಡ್ಕೋಣ. ಮೇಕಪ್ ಇದೆ ಅನಿಸುತ್ತೆ. ಓಕೆ, ಇದೆಲ್ಲ ಮೇಕಪ್ದೆ ಆ್ಯಡ್. ನೀವು ನೋಡ್ಕೊಳ್ಳಿ, ಅರೇಂಜ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಏನೇನು ಟ್ರಾನ್ಸಿಷನ್ ಮಾಡಿದ್ರಿ ಅಂತ ಅದನ್ನು ಮಾಡಿ. ಮತ್ತು ಅದಾದಮೇಲೆ ಇದಾದಮೇಲೆ ಇದು. ಸೊ ಈಗ ನಾನು ಏನು ಮಾಡಿದ್ದೀನಂದರೆ, ಏನೇನು ಬೇಕು ಅದನ್ನೆಲ್ಲ ಅಂದರೆ ಏನು ಹೇಳ್ತಾರೆ, ಎಲ್ಲೆಲ್ಲಿಗೆ ಬೇಕು ಅಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಆ್ಯಂಡ್ ನಿಮಗೆ ಹೀಗೆ ಎಲ್ಲ ಟ್ರಾನ್ಸಿಷನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಹೀಗೆ ನೋಡಿ ತೋರಿಸ್ತೀನಿ. ಸೊ ಇದು ಇನ್ ಶಾರ್ಟಲ್ಲಿ ಈ ಥರ ಇದು ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದಟ್ ನೀವು ಇನ್ನೂ ಈಸಿಯಾಗಿ ಕಟ್ ಮಾಡ್ಕೊಬೋದು. ಈಗ ಕೈ ಮೇಲೆ ಬರೋಕ್ಕೂ ಮುಂಚೆ ಬಳೆ ಬರಬೇಕು. ಈಗ ಅದನ್ನ ಮಾಡೋಣ. ಇದೆಲ್ಲ ಡಿಲೀಟ್ ಆಗಬೇಕು, ಹಾಗೆ ಹೀಗೆ. ಆ್ಯಂಡ್ ಓಕೆ, ಎಷ್ಟೊತ್ತು ಸುಮ್ಮನೆ ಕೂತಿದ್ದೀನಿ. ಓಕೆ, 1 2 3. ಓಕೆ, ಆ್ಯಂಡ್ ಪವರ್ ರೇಂಜರ್ಸ್ ನೋಡಿದ್ರಲ್ಲ, ಹಾಗೆ ಚೇಂಜ್ ಹಿಂಗೆ ಬಂದು ಹಿಂಗೆ. ಓಕೆ, ಇದು ಫಾಸ್ಟ್ ಬರುತ್ತೆ, ಅದನ್ನ ನೋಡಿಕೊಂಡು ಕೈ ಹೀಗೆ ಬಂದು ಹೀಗೆ ಬರಬೇಕು. ಓಕೆ, ಈಗ ಸುಮ್ಮನೆ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಅದು ಸಾಂಗ್ ಹಾಕಿ ಬೀಟ್ಸ್ ಜೊತೆ ಹಾಕ್ತಾ ಕರೆಕ್ಟಾಗಿ ಬರುತ್ತೆ. ಆಗ ಮತ್ತೆ ಇನ್ನೊಂದು ಸಲ ಅಡ್ಜಸ್ಟ್ ಮಾಡಬೇಕಾಗತ್ತೆ ನೀವು. 1 ಹ್ಯಾಂಡ್ ಆಯಿತು. ಈಗ ಸೆಕೆಂಡ್. ಇದು ಬೇಡ, ಕಟ್. ಆ್ಯಂಡ್ 1 2 ಆಯಿತಾ, 2 3 and go on. 1. ಓಕೆ, ಇಲ್ಲಿಗೆ ಕಟ್, ಹಾಗೆ ಡಿಲೀಟ್. ಚೆನ್ನಾಗಿ ಬಂದಿಲ್ಲ ಅಂತ ಇನ್ನೊಂದು ಸಲ ಮಾಡಿದ್ದೀನಿ ಅನಿಸುತ್ತೆ. ಓಕೆ, ಹಾಗಾದರೆ ಇದು ಡಿಲೀಟ್. ಓಕೆ, 1 2. ಅದಕ್ಕೆ ಆದಷ್ಟು ನೀವು ನಿಮಗೇನು ಬೇಡವೋ ಅದು ಆಗಾಗಲೇ ಡಿಲೀಟ್ ಮಾಡ್ಕೊಬೇಡಿ. ಬಟ್ ನಮಗೆ ಟೈಮ್ ಇರಲಿಲ್ಲ, ಅದಕ್ಕೆ ಮಾಡಿಲ್ಲ. ಇದು ಬೇಡ. ಓಕೆ, ಈಗ ನೆಕ್ಸ್ಟ್ ಕಟ್ ತಗೊಳ್ಳೋಣ. ನೆಕ್ಸ್ಟ್ ಜ್ಯುವೆಲ್ರಿ ಇಲ್ಲೇ ಇದೆ. ಓಕೆ, ಇದು ಈಗ ಇದನ್ನೊಂದು ಸಲ ಮಾಡಿದ್ದೀನಿ ಅನಿಸುತ್ತೆ, ಚೆನ್ನಾಗಿಲ್ಲ ಅಂತ. ಎಸ್, ಅಫ್ಕೋರ್ಸ್, ಹಾಗಾದ್ರೆ ಡಿಲೀಟ್. ಆ್ಯಂಡ್ ಓಕೆ, ಈಗ ಸ್ಯಾರಿ ಟ್ರಾನ್ಸಿಷನ್ ಮಾಡಬೇಕು. ಆ್ಯಂಡ್ ಡಿಲೀಟ್. ಹಾಗೆ ಇದು ಲಾಸ್ಟ್. ಇದು ಓಕೆ. ಸೊ ಈಗ ನೆಕ್ಸ್ಟ್ ಟ್ರಾನ್ಸಿಷನ್ ಬಂದು ಯಾರು ತಿಲ್ಲ ಅಂತ ಹಾಕೊಂಡು ಹೋಗ್ತಿದ್ದಾರೆ.
ಅಯ್ಯೋ ಸಾಂಗ್. ಓಕೆ, ಸೊ ಹೀಗೆ ನೋಡಿ, ಹೀಗೆ. ಓಕೆ, ಇಲ್ಲಿಗೆ ಕಟ್. ನೆಕ್ಸ್ಟ್ ಟ್ರಾನ್ಸಿಷನ್. ಓಕೆ, ಈಗ ಆಲ್ಮೋಸ್ಟ್ 1 o'clock ಆಗಿದೆ ಆ್ಯಂಡ್ ಇನ್ನೂ ಎಡಿಟ್ ಮಾಡ್ತಾನಿದ್ದೀನಿ. ಓಕೆ, ಸೊ ಏನೇನು ಬೇಕು, ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಈಗ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಆ್ಯಕ್ಚುಲಿ ಸಾಂಗ್ ಇಲ್ದಿರ ಎಡಿಟ್ ಮಾಡೋದು ಕಷ್ಟ. ಇದಿಷ್ಟೇ ಬೇಕಿರೋದು, ಬಟ್ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವ್ದನ್ನ ನೀವು ರೆಕಾರ್ಡ್ ಮಾಡ್ಕೊಂಡಿರ್ತೀರೋ ಅದನ್ನು ಸೇವ್ ಮಾಡಿ ಆ್ಯಂಡ್ ಇದ್ದಿದ್ದು ವೀಡಿಯೋದೆಲ್ಲ ಮ್ಯೂಟ್ ಮಾಡ್ಕೊಂಬಿಡೋಣ. ಸೊ ಈಗ ಸಾಂಗ್ ಇದೆ, ಸೊ ವಿ ಡೋಂಟ್ ನೀಡ್ ದಟ್ ಸಾಂಗ್, ಅಂದರೆ ಒರಿಜಿನಲ್ ಆಡಿಯೋ, ವೀಡಿಯೋಯಿಂದ ಇದ್ದಿದ್ದು ಆಡಿಯೋ ಎಲ್ಲ ತೆಗೆದುಬಿಡೋಣ. ಈಗ ಆ್ಯಕ್ಚುಲಾಗಿ ಮೇನ್ ಟಾಸ್ಕ್ ಇರೋದು, ಎಲ್ಲರೂ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರೂ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಐಲೈನರ್ನ ತೊಗೊಬನ್ನಿ. ಈ ಥರ ಫಸ್ಟ್ ವೀಡಿಯೋನ ಸೆಟ್ ಮಾಡೋಣ, ಆಯಿತಾ? ನಮಗೆ ಇಲ್ಲಿಗೆ ಬೇಕು, ಈ ಥರ. ಓಕೆ, ಈ ಫ್ರೇಮ್ ನಮಗೆ ಸಾಕು ಅಂದರೆ ಓಕೆ. ಇಲ್ಲಿಗೆ ಹೆಡ್ ಅಂತ ಇಟ್ಕೊಳ್ಳೋಣ. ಹೆಡ್, ಶೋಲ್ಡರ್, ಓಕೆ. ಹಾಗೆ ಇಲ್ಲಿ ಏನಿಡೋಣ, ಓಕೆ, ಈ ಟಾಪ್ ಅಂತ ಇಟ್ಕೊಳ್ಳೋಣ. ಟಾಪ್, ಹಾಗೆ ಇಲ್ಲಿಗೆ ಹ್ಯಾಂಡ್ ಅಂತ ಇಟ್ಕೊಳ್ಳೋಣ. ನಿಮ್ಮ ಇಷ್ಟ, ನೀವು ನೋಡ್ಕೊಳ್ಳಿ ಪಾಯಿಂಟ್ಸ್ ಹೇಗೆ ಅಂತ. ಆ್ಯಂಡ್ ಇಲ್ಲೊಂದು ನೋಟ್ ಇಟ್ಕೊಳ್ಳೋಣ, ಹೇರ್ ಅಂತ, ಸೊ ದಟ್ ಗೊತ್ತಾಗುತ್ತೆ ನಮಗೆ. ಓಕೆ, ಈಗ ಈ ಪಾಯಿಂಟಿಂಗ್ಸ್ನ ಮಾಡ್ಕೊಳ್ಳಿ. ಕಾಣಿಸ್ತಿದೆಯಾ? ಮೇ ಬಿ ಓಕೆ, ಈ ಪಾಯಿಂಟ್ಸ್ನ ಸ್ಕ್ರೀನ್ಶಾಟ್ ತೆಗಿಯೋಕ್ಕಾಗಲ್ಲ, ಇದ್ರ ಮೇಲೆ ಹಾಕಿದ್ದೀನಲ್ಲ. ಸೊ ಈಗ ಈ ಪಾಯಿಂಟ್ಸ್ ಪ್ರಕಾರನೇ ನಾವು ನಮ್ಮ ನೆಕ್ಸ್ಟ್ ಇದಿಲ್ಲಿದೆ, ಇಲ್ಲಿರೋದನ್ನ ನಾವು ಇಲ್ಲಿಗೆ ತರಬೇಕು. ಓಕೆ, ಸೊ ಈ ಪಾಯಿಂಟನ್ನು ನಾವೇನು ಮಾಡೋಣ, ಹೀಗೆ ತಂದು ಹೀಗೆ ಮಾಡೋಣ. ಹೆಡ್ಡಲ್ಲಿ ಇದೆ. ಓಕೆ, ದಿಸ್ ಇಸ್ ಪರ್ಫೆಕ್ಟ್. ಸೊ ಸಿ, ಓಕೆ, ಆ ಥರನೇ ಎಲ್ಲ ವೀಡಿಯೋಸು ಮಾಡೋಣ. ಮಾಡಿ ವಾಪಸ್ ಬರ್ತೀನಿ, ನೀವು ಮಾಡ್ಕೊಳ್ಳಿ ವಿಡಿಯೋ ಮಾಡಿದರೆ. ಒಂದು ವಿಡಿಯೋ ಅಂದರೆ ಎಲ್ಲ ಒಂದು ಕ್ಲಿಪ್ಸ್ನೆಲ್ಲ ಒಂದು ಪ್ಲೇಸಲ್ಲೇ ಹಾಕಿದಾದಮೇಲೆ ನಮಗೆ ಎಲ್ಲಿ ಸ್ಲೋಮೋ ಬೇಕೋ ಅಲ್ಲಿ ಹಾಕೋಬೋದು. ಸೊ ನಾನು ಇಲ್ಲಿ ಈ ಜಾಗಕ್ಕೊಂದು ಸ್ಲೋಮೋ ಹಾಕಿದ್ದೀನಿ. ಸ್ಲೋಮೋ ಆ್ಯಂಡ್ ಇದಕ್ಕೆ ಬೇಕಾದ್ರೆ ಹಾಕೋಬೋದು, ಬಟ್ ನಾನು ಬೀಟ್ಸಿಗೆ ಮ್ಯಾಚ್ ಮಾಡ್ತಾಯಿದ್ದೀನಿ. 2 ಹಾಗೆ ಇದು ಹ್ಯಾಂಡ್ ಮೂಮೆಂಟ್ ಆಗುತ್ತಲ್ಲ, ಆ ಟೈಮಲ್ಲಿ ಇಡೋಣ. ಹ್ಯಾಂಡ್ ಮೂಮೆಂಟ್ ಬೇಡ, ಜಸ್ಟ್ ವಿಲ್ ಟೇಕ್ ಇಟ್ ಆಸ್ ನೆಕ್ ಮೂಮೆಂಟ್ ಬಿಕಾಸ್ ಅದು ಈಸಿ ಇದೆ. 1 2 3 4 5 6 ಹಾಗೆ ಫ್ರಂಟಿಗೆ ತೊಗೊಂಡಿದ್ದೀನಿ ಆ್ಯಂಡ್ ಔಟ್. ಓಕೆ, ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಹ್ಯಾಂಡ್ ಮೂಮೆಂಟ್ಸ್ಗೆ ಜಸ್ಟ್ ಮೂವ್ ಇಡ್ತೀವಿ. 1 2
2. ಓಕೆ, ಇದು ನೋಡೋಣ. ಓಕೆ, ಇಲ್ಲಿಗೆ ಸೆಟ್ ಮಾಡಿಲ್ಲ ಇನ್ನು. ಕೈಗೆ ಇನ್ನೊಂದು. ಓಕೆ, ಸೊ ಹ್ಯಾಂಡ್ ಮೂಮೆಂಟ್ಸ್ಗೆ 1 ಹ್ಯಾಂಡ್, ಹಾಗೆ 1 ಹ್ಯಾಂಡ್, ಹಾಗೆ 2. ಓಕೆ, ಓಕೆನಾ? ಹೀಗೆ ಬಂದಿದ ತಕ್ಷಣ ನೆಕ್ಸ್ಟ್ ನೆಕ್ ಮೂಮೆಂಟ್ಸ್ ನೋಡ್ಕೊಳ್ಳೋಣ. ಓಕೆ, ನೆಕ್ ಮೂಮೆಂಟ್ಸ್. ಸೊ ಈಗ ಈ ಥರ ಬರುತ್ತೆ. ಈ ಥರ ಕೀ ಫ್ರೇಮ್ ಇಟ್ಮೇಲೆ ಹೀಗೆ ಬರುತ್ತೆ. ಓಕೆ, ಈಗ ಎಲ್ಲ ವಿಡಿಯೋಗೂ ಹಾಗೆ ಕೀ ಫ್ರೇಮ್ ಇಟ್ಕೊಂಬರೋಣ. ಇದರ್ ನೀವು ಹ್ಯಾಂಡ್ಸಿಗೆ ಕೀ ಫ್ರೇಮ್ಸ್ ಇರ್ಬೋದು, ಇಲ್ಲಾಂದರೆ ನೆಕ್ ಮೂಮೆಂಟ್ಸ್ಗೆ, ಇಲ್ಲ ಫುಲ್ ಬಾಡಿ ಮೂಮೆಂಟ್ಸ್, ಡ್ಯಾನ್ಸ್ ಏನಾದರೂ ಇದ್ದರೆ ಬಾಡಿ ಮೂಮೆಂಟ್ಸ್ಗಂತ ಇಟ್ಕೊಬೋದು. ಸೊ ಈಗ ನಾನು ನನ್ನ ಹ್ಯಾಂಡ್ ಮತ್ತು ನೆಕ್ ಅಷ್ಟೇ ನಾನು ತುಂಬ ಶೇಕ್ ಮಾಡಿರೋದು. ಸೊ ಅದ್ರ ಪ್ರಕಾರನೇ ಇದು ಮಾಡ್ತೀನಿ, ಕೀ ಫ್ರೇಮ್ನ ಇಡ್ತೀನಿ ಹಾಗೆ. ಸೊ ಕೀ ಫ್ರೇಮ್, ಕೀ ಫ್ರೇಮ್, ಫ್ರೇಮ್. ಸೊ ಫೈನಲ್ ಸ್ಟೆಪ್ಪು ಮುಗ್ದಿದೆ. ಜಸ್ಟ್ ಕೀ ಫ್ರೇಮ್ಸ್ ಕೊಟ್ಟು ಎಲ್ಲನೂ ಪ್ಲೇಸ್ ಮಾಡಿದ್ದೀನಿ ಅಷ್ಟೇ. ಆದಷ್ಟು ಲೈಟಿಂಗ್, ಬ್ಯಾಕ್ಗ್ರೌಂಡ್, ನಿಮ್ಮ ಹ್ಯಾಂಡ್ ಮೂಮೆಂಟ್ಸ್ ಏನಿದೆ ಅದೆಲ್ಲ ನೋಡ್ಕೊಂಡು ಮಾಡಿ. ಓಕೆನಾ? ಒಂಚೂರು ಮಿಸ್ ಆದ್ರೂ ಇಡೀ ವಿಡಿಯೋ ಚೆನ್ನಾಗಿ ಬರಲ್ಲ. ಎಡಿಟಿಂಗ್ ಇಷ್ಟೊತ್ತಾಯಿತು, ಇನ್ನೂ ಒಂಚೂರು ಬಾಕಿ ಇದೆ, ಅದು ಇನ್ನು ಮಾರ್ನಿಂಗ್ ಮಾಡ್ಕೋತೀನಿ. ಇನ್ನೇನಿಲ್ಲ, ಜಸ್ಟ್ ಸೌಂಡ್ನ ಆ ಕಡೆ ಈ ಕಡೆ ಮಾಡಬೇಕು ಅಷ್ಟೇ. ಬಟ್ ವಿಡಿಯೋ ಇಸ್ ಗುಡ್. ಐ ಹೋಪ್ ನಿಮಗೆ ಅದು ಒಂಚೂರು ಅಟ್ಲೀಸ್ಟ್ ಅರ್ಥ ಆಯಿತು ಅಂತ, ಆ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಅಂತ. ಬಟ್ ರಿಮೆಂಬರ್, ಆ ಥರ ಒಂದು ವಿಡಿಯೋ ಮಾಡಬೇಕು ಅಂದಾಗ ಬ್ಯಾಕ್ಗ್ರೌಂಡ್ ಮತ್ತು ನೀವು ಕೂರೋ ಪ್ಲೇಸ್ ಹಾಗೆ ನಿಮ್ಮ ಹ್ಯಾಂಡ್ ಮೂಮೆಂಟ್ಸ್ ಎಲ್ಲ ಈಸಿಯಾಗಿರಲಿ. ಆ್ಯಂಡ್ ನಿಮಗೆ ನೆನಪಲ್ಲಿರೋಂತಹ ಸ್ಟೆಪ್ಸ್ನ ಮಾತ್ರ ಹಾಕಿ. ಸೊ ಅಷ್ಟೇ. ಅದಾದಮೇಲೆ ಕೀ ಫ್ರೇಮ್ ಕೊಡ್ಬೇಕಾದ್ರೆ ಆ್ಯಂಡ್ ಆ ವಿಡಿಯೋ ಪ್ಲೇಸ್ ಮಾಡೋದು ಗೊತ್ತಾಯ್ತಲ್ಲ, ಜಸ್ಟ್ ಐಲೈನರಲ್ಲಿ ಆ ಪಾಯಿಂಟ್ಸ್ನ ಮಾಡಿಕೊಂಡು ಈಸಿಯಾಗಿ ಎಡಿಟ್ ಮಾಡ್ಬೋದು. ಇದು ಒಂದು ಟ್ರಿಕ್. ಸೊ ಐ ಹೋಪ್ ನೀವು ಎಂಜಾಯ್ ಮಾಡಿದ್ರಿ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವರ್ಷಾ ಕಾವೇರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್ ಎಲ್ರಿಗೂ. ಕೀಪ್ ವಾಚಿಂಗ್ ಮೀ. ಐ ಲವ್ ಯು ಆಲ್. ಟೇಕ್ ಕೇರ್. ಹ್ಯಾಪಿ ಮಿಡ್.